ಸೊ ಈ ಒಂದು ವಿಡಿಯೋದಾಗ ನಾವು ಎಕ್ಸಾಕ್ಟ್ಲಿ ತಿಳ್ಕೊಂಡು ಏನಂದ್ರೆ ದೋಸ್ತ, ಈ ಒಂದು ಸಿಸ್ಟಮ್ನ ನಾವು ಎಲ್ಲರಿಗೆ ತಂದ ಅಳವಡಿಸ್ಬೇಕಾಯ್ತಂದ್ರೆ ಎಷ್ಟು ಕಾಸ್ಟ್ ಇದನ್ನ ನಮಗೆ ಸಿಗ್ತೈತಿ. ಬೆಸ್ಟ್ ಆಗಿರುವಂತ ಇರಿಗೇಷನ್ ಮೆಥಡ್ ನಾನ್ ನೋಡಿರುವಂಗ ಜೆಟ್ ಇರಿಗೇಷನ್ ಸಿಸ್ಟಮ್ ಚಲೋ ಐತಿ. ಬಹಳ ಈಸಿ ಟು ಮ್ಯಾನ್ಯೂಬಲ್. ಎಲ್ಲಿ ಬೇಕಾದಲ್ಲಿ ಒಂದ್ ಸಿಸ್ಟಮ್ ತಗೊಂಡ್ಬಂದ್ರೆ 4 ಹೊಲಗಳಿಗೆ ಅದನ್ನ ತಗೊಂಡು ಎಲ್ಲಾ ಕಡೆ ಹಾಕೋಬಹುದು ದೋಸ್ತ. ಕವಲಿದಾಗ ಬಿಟ್ಕೊತ್ಕೊಂಡು ಅವಶ್ಯಕತೆ ಇರಂಗಿಲ್ಲ. ಹಂಗಂತಿ ದೋಸ್ತ ತೋರಿಸ್ತೇನೆ ಬಾ. ಕೋಟಿ ಕೋಟಿ ಗಳಿಸಿದವಗೂ ಕಾಯಲ್ಲೈತೆ. ಇದಕ್ಕೆ ಕರೀತಾರು ಜೆಟ್ ಇರಿಗೇಷನ್ ಸಿಸ್ಟಮ್ ಅಂತಂದ. ಹಿಂಗ ಹಿಂಗ ಸೊ ನೀವು ನೀರ್ ಹಾಯಿಸೋದು ಕಡಿಮೆನೆ ಈ ಕಡೆ. ನೀರ್ ಹಾಯಿಸೋದು ಕಡಿಮೆ, ಜಾಸ್ತಿ ಜಟ್ಟೆ ಹಾಕೋದು. ಜಟ್ಟೆ ಹಾಕೊಳ್ಳೋದು ಜಟ್ಟೆ ಜಾಸ್ತಿ ಸೊ ನಾನ್ ನೋಡಿರುವಂಗೆ. ಸೊ ಸೋಮಣ್ಣ ಅಂತ ಇವ್ರ ಹೆಸರು. ಸೊ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕು. ಸೊ ಇಲ್ಲಿ ರೈತರ ಮೆಜಾರಿಟಿ ರೈತರು ಈ ತರ ಜಸ್ಟ್ ಸಿಸ್ಟಮ್ಗಳನ್ನ ಹಾಕ್ತಾರ. ಸೊ ಇದ್ರಾಗ ಇನ್ನೂ ಒಂದು ಸಣ್ಣದೊಂದು ಬರ್ತಿದೆ, ಅದು ಸ್ಪ್ರಿಂಕ್ಲರ್ ಅಂತ ನಾವು ಕರಿತೀವಿ. ಇದು ಶುಂಠಿಗೆಲ್ಲ ಹಾಕ್ತಾರಲ್ಲ, ಶುಂಠಿಗೆಲ್ಲ ಹಾಕ್ತಾರೆ. ಸೊ ಅದು ಇದಕ್ಕಿಂತ ಚಿಕ್ಕದು. ಅದು ಹೂವಿನ ತರ ಇಲ್ಲಿಗೆ ಇಷ್ಟೇ ಒಂದಾಗಲ್ಲ. ಸೊ ಇದ್ರ ಕೆಪಾಸಿಟಿ ಎಷ್ಟಿದೆ? ಇದ್ರ ಕೆಪಾಸಿಟಿ 25ರಿಂದ 30 ಅಡಿ ಗಂಟೆ ಬಿಡ್ತದೆ ನೀರು. ರೌಂಡ್ 25ರಿಂದ 30 ಅಡಿ ಗಂಟೆ ಬಿಡ್ತದೆ. ಅದು ಒಂದು 6 ಅಡಿ ರೌಂಡು. 6 ಅಡಿ ರೌಂಡ್ ಅದು ಇದಕ್ಕೆ ಹಾಕ್ತೀವಲ್ಲ ಶುಂಠಿಗೆ, ಅದು 6 ಅಡಿ ರೌಂಡು ಸುತ್ತ ಒಂದು ರೌಂಡ್ ಹೊಡಿತ. ಸೊ ಒಂದ್ಸತಿ ಹಾಕಿದಾಗ ಎಷ್ಟೇ ಓವರ್ ಹಾಕ್ತೀರಾ ನೀವು? ಅದು ಒಂದು ಅರ್ಧ ಗಂಟೆ ಹಾಕ್ಬೋದು, ಒಂದು 3/4 ಗಂಟೆ ಹಾಕ್ಬೋದು. ಇದು ಗಂಟೆ ಗಟ್ಟಲೆ ಬಿಟ್ಬಿಡ್ಬೋದು. ಯಾವ ಆಗ ಗಂಟೆ ಬಿಟ್ಬಿಡ್ಬೋದು. ಓಕೆ, ಮಳೆ ಬಿದ್ದಂಗೆ ಎಲ್ಲ ಕಡೆ ಹಾಕ್ಬಿಟ್ಬಿಡ್ಬೋದು. ಸೊ ಈ ತರದ ಒಂದು ಸಿಸ್ಟಮ್ ಇವಾಗ ನಾನು ಈಗ ಹಾಕಿದ್ದೀನಿ. ಈಗ ಮಧ್ಯಾಹ್ನ 1 ಗಂಟೆ ಕರೆಂಟ್ ಬಂದ್ರೆ ಸಾಯಂಕಾಲ 6 ಗಂಟೆ ಗಂಟೆ ಇರ್ತದೆ. 6 ಗಂಟೆ ಗಂಟು ಬೇಕಾದ್ರೆ ಬಿಡ್ಬೋದು. ಇಲ್ಲ ಅಂದ್ರೆ ಜಾಸ್ತಿ ತ್ಯಾವಾಯ್ತದೆ ಸಾಕು ಅನ್ನೋದಿದ್ರೆ ಇಲ್ಲಿಂದ ಬೇರೆ ಕಡೆ ಚೇಂಜ್ ಮಾಡ್ಬೋದು. ಸೊ ಇದು ಒಂದೇ ಸಿಸ್ಟಮ್ ನ ನೀವು ತಗೊಂಡ್ಬಿಟ್ಟು ಈ ಹೊಲ ಮತ್ತೊಂದು ಹೊಲ ಎಲ್ಲಾ ಕಡೆನೂ ತಗೊಂಡು ಹಾಕೋಬಹುದು. ಈಗ ಇಲ್ಲಿಗೆ ಹಾಕಿವ್ನಿ. ಇವಾಗ ತಿರ್ಗಾ ಇನ್ನೊಂದು ಟ್ರಿಪ್ ಅಲ್ಲಿಗೆ ಹಾಕ್ತೀನಿ. ಅಲ್ಲಿಂದ ಬಿಟ್ಟು ತಿರ್ಗಾ ಕೆಳಗಡೆ ಐತಲ್ಲ ತೆಗೆಸೋಸಿವಲ್ಲ, ಅಲ್ಲಿಗೆ ಹಾಕ್ತೀನಿ. 1 ಎಕರೆಗೆ ನಾವು 1 ಎಕರೆ ನೋಡೋದೈತೆ. 1 ಎಕರೆಗೆ ಎಷ್ಟು ಪೈಪ್ ಬೇಕು ಮತ್ತೆ ಎಷ್ಟು ಈ ತರದ ಬೋರ್ ಎಷ್ಟು ದೂರ ಐತೆ ಅಲ್ಲಿಂದ ಡಿಪೆಂಡ್. ಎಷ್ಟು ದೂರ ಈಗ ಅಲ್ಲಿ ಬೋರ್ ಅಲ್ಲ ಐತೆ. ಈಗ ಅಲ್ಲಿಗೆ ಆದ್ರೆ ನಮ್ಗೆ ಎಷ್ಟು ಒಂದು 8 ಪೈಪ್ ಸಾಕಾಯ್ತದೆ. 8 ಇಲ್ಲಿಗೆ ಈಗ ಎಷ್ಟು ಹಾಕಿದೀನಿ ಅಂದ್ರೆ ಒಂದು 15 ಪೈಪ್ ಹಾಕಿದೀನಿ. ಈಗ ಅಲ್ಲಿಂದ ಇಲ್ಲಿ ಒಂದು 15 ಪೈಪ್ ಹಾಕಿದೀನಿ. ಕೆಳಗಡೆಗೆ ಹಾಕ್ಬೇಕು ಅಂದ್ರೆ 20-25 ಪೈಪ್ ಗಂಟ ಬೇಕಾಗುತ್ತೆ. ಒಂದು 20 ಫೂಟ್ ಪೈಪ್ಗೆ ಒಂದು ಜೆಟ್ ಹಾಕ್ತಾರೆ. ಈಗ 20 ಅಂದ್ರೆ ಈಗ 2 ಅಡಿ, ಈಗ 40 ಅಡಿಗೆ ಒಂದೊಂದು ಪೈಪ್ ಒಂದೊಂದು ಜೆಟ್ ಸೇರಿಸ್ಬೋದು. ಈಗ ಹಾಕಿದ್ದೀನಲ್ಲ, ಈಗ 20 ಅಡಿಗೆ ಒಂದೊಂದು ಪೈಪ್ ಜೆಟ್ ಆಗಿ ಸೇರಿಸಿರೋದು. ನಾವು ಸೇರಿಸ್ಬೇಕು ಅಂದ್ರೆ ನಮಗೆ ಸಾಕಷ್ಟೇ ಅಂದ್ರೆ 40 ಅಡಿಗೆ ಒಂದೊಂದು ಪೈಪ್ ಸೇರಿಸ್ಬೋದು. 20 ಅಡಿಗೂ ಹಾಕ್ಬೋದು, 40 ಅಡಿಗೂ ಹಾಕ್ಬೋದು. ಇದು ಯಾಕೆ ಅಂದ್ರೆ ಇದು ಅಲ್ಲಿ ಗಂಟೆ ಕವರ್ ಆಯ್ತದೆ, ಅದು ಅಲ್ಲಿ ಗಂಟೆ ಕವರ್ ಆಯ್ತದೆ. ಸೊ ಮಧ್ಯದ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ಗೆ ಜಾಸ್ತಿ ಜಲ್ದಿ ಹೊಡಿಲಿ ಅನ್ನೋದಕ್ಕೆ 20 ಅಡಿಗೆ ಒಂದೊಂದು ಹಾಕ್ತಿವಿ. ಸೊ ಜಾಸ್ತಿ ಬೇಗ ನೀವು ಕೆಲಸ ಆಗಲಿ ಅಷ್ಟೇ 20 ಅಡಿಗೆ ಹಾಕಿದ್ರೆ, ಇಲ್ಲ ಅಂದ್ರೆ 40 ಅಡಿಗೆ 40 ಅಡಿಗೆ ಹಾಕ್ಬೋದು. ಸೊ ನಾವ್ ಇನ್ನು ನೋಡ್ಬೇಕಂದ್ರೆ ಯೂಸ್ ಅಂತೂ ಗೊತ್ತಾಯ್ತು, ನೀರು ಇದೊಂದು ಇರಿಗೇಷನ್ ಮೆಥಡ್. ಇನ್ನ ಒಬ್ರು ರೈತರು 1 ಎಕರೆಗೆ ಎಷ್ಟು ಜೆಟ್ ತಗೋಬೇಕಾಗುತ್ತೆ, ಎಷ್ಟು ಪೈಪ್ ತಗೋಬೇಕಾಗುತ್ತೆ? ಈಗ ಈ ಬೋರ್ವೆಲ್ ಅಲ್ಲಿ ನೀರು 1 ಇಂಚ್ ಬರ್ತದೆ, 1.5 ಇಂಚ್ ಬರ್ತದೆ, 3 ಇಂಚ್ ಬರ್ತದೆ, 5 ಇಂಚ್ ಗಂಟು ಬೋರ್ವೆಲ್ ನೀರು ಬರ್ತದೆ. ಆ ನೀರ್ ಮೇಲೆ ಡಿಪೆಂಡು 10 ಜೆಟ್ ಬೇಕಾದ್ರೂ ಹಾಕ್ಬೋದು. ಒಂದು 3-4 ಇದು ನೀರು ಬಂದ್ರೆ ಒಂದು 10 ಜೆಟ್ ಹಾಕೋಬಹುದು ಆರಾಮಾಗಿ. ಇವಾಗ ನಂದು 3 ಇಂಚು, ಈಗ 8 ಜೆಟ್ ಹಾಕ್ತೀನಿ ನಾನು. ಸಫಿಶಿಯಂಟ್ ಆಗುತ್ತಾ? 8 ಜೆಟ್ ಹಾಕಿದ್ರೆ ಕವರ್ ಆಗ್ತದೆ. 3 ಇಂಚ್ ನೀರು ಬರುತ್ತೆ ಇವ್ರ ಬೋರ್ವೆಲ್ ಅಲ್ಲಿ. 8 ಜೆಟ್ ಸಫಿಶಿಯಂಟ್ ಆಗಿ ವರ್ಕ್. 8 ಜೆಟ್ ಇದಾಯ್ತದೆ. ನೀವು ಯಾವಾಗ ಬೈ ಮಾಡಿದ್ದು ಸಿಸ್ಟಮ್? ಯಾವ್ದು ಇದು ಫುಲ್ ಸಿಸ್ಟಮ್ ಎಲ್ಲ? ಈ ಸಿಸ್ಟಮ್ ಈಗಾಗಲೇ ನಾನು ಬೋರ್ ಹಾಕ್ಸ್ದಾಗ ಇದು 1 ವರ್ಷ ಆಯ್ತು. ನನಗೆ 1 ವರ್ಷ ಆಯ್ತು ತಗೊಂಡು ಬಂದಿದ್ದು ಆಯ್ತು. ಸೊ ನಿಮ್ಗೆ ಅವಾಗ ಏನ್ ರೇಟಿಗೆ ಸಿಕ್ಕಿತ್ತು? ಅವಾಗ ನಾನು ಇಲ್ಲಿ ಸಬ್ಸಿಡಿ ತಗೊಂಡಿದ್ದು ಇದರಲ್ಲಿ ಕೃಷಿ ಇಲಾಖೆಯಲ್ಲಿ. ಅವಾಗ ಎಷ್ಟು
4300 ಕಟ್ಟಿದೆ. 4300ಗೆ ನಿಮ್ಗೆ ಏನೇನ್ ಸಿಗುತ್ತೆ? 30 ಪೈಪ್ ಸಿಕ್ಕುತ್ತೆ, 5 ಜೆಟ್ ಸಿಗ್ತದೆ. 30 ಪೈಪು 5 ಜೆಟ್ 4300, ಅದು ಸಬ್ಸಿಡಿಯಲ್ಲಿ. ಸಬ್ಸಿಡಿ ಸಿಗ್ಲಿಲ್ಲ ಅಂದ್ರೆ? ಸಬ್ಸಿಡಿ ಸಿಗ್ಲಿಲ್ಲ ಅಂದ್ರೆ 30 ಪೈಪ್ಗೆ ಎಷ್ಟಾಯ್ತು? 500 ರೂಪಾಯಿ ಒಂದು ಪೈಪು. ಸ್ಪ್ರಿಂಕ್ಲರ್ ಪೈಪು 500 ರೂಪಾಯಿ. ಓಕೆ. ಅಲ್ಲಿಗೆ ಒಂದು 30 ಪೈಪ್ಗೆ ಎಷ್ಟಾಯ್ತು? 15,000 ಆಯ್ತು. 15,000 ದುಡ್ಡು ಅದಕ್ಕೆ ಆಯ್ತು. ನಾವೀಗ 5 ಜೆಟ್ಟು 500 ರೂಪಾಯಿ ಅಂದ್ರೆ ಅದಕ್ಕೆ 2,500 ಆಯ್ತು. 2,500. ಸೊ ಒಂದು ಹೆಚ್ಚು ಕಡಿಮೆ ಒಂದು ಅದು ಆಳು ಮುಳು ಎಲ್ಲ ಹಿಡ್ಕೊಂಡು ಒಂದು 20,000 ಖರ್ಚು ಬರುವಂತ ಚಾನ್ಸಸ್ ಇದೆ. ಆಯ್ತದೆ. ಸೊ ನಾವು ಸ್ವಂತ ತಗೋತೀವಿ ಅಂದ್ರೆ ಸಬ್ಸಿಡಿ ಸಿಕ್ಕಿದ್ರೆ ತಗೊಂಡ್ರೆ 4-4.5 ಇದ್ರಲ್ಲಿ ಸಿಗ್ತದೆ. ಸೊ ಪ್ರೈಸ್ ಪಾಯಿಂಟ್ ಅಂತೂ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ಇದು 500 ರೂಪಾಯಿಗೆ ಒಂದು ಸಿಗುವಂತ. 500 ರೂಪಾಯಿ ಒಂದು. ಇದು ಸ್ಟೀಲು ಅಲ್ವಾ? ಈ ಸ್ಟೀಲು ಇದ್ರ ಜೊತೆ ಇದು ಒಂದು ಜಸ್ಟ್ ಸಿಸ್ಟಮ್. ಇದು ಒಂದು ಪೈಪ್ ಬರುತ್ತೆ 20 ಫುಟ್ದು. ಸೊ ಇವ್ರು ಹೇಳೋ ಪ್ರಕಾರ 40 ಫೂಟಿಗೆ ಒಂದೊಂದು ನಾವು ಜೆಟ್ಟನ್ನ ಹಾಕೋಬಹುದು, ಈಸಿಯಾಗಿ ಕವರ್ ಆಯ್ತದೆ. ಒಂದು 25 ಅಡಿ ಹಿಂಗೆಲ್ಲ ಸುತ್ತ ರೌಂಡು 25 ಅಡಿ. ಇಲ್ಲಿ ಮಾಡುತ್ತಿರುವಂತ ಇರಿಗೇಷನ್ ಸಿಸ್ಟಮ್ ಜೆಟ್ ಇರಿಗೇಷನ್ ಸಿಸ್ಟಮ್. ಇದಕ್ಕ ರೈನ್ ಗನ್ ಅಂತಾನು ಕರೀತಾರು. ಇನ್ನೂ ದೊಡ್ಡದು ರೈನ್ ಗನ್, ಇನ್ನೊಂದು ದೊಡ್ಡದು ರೈನ್ ಗನ್. ಇವೆಲ್ಲ ಚಿಕ್ಕವು. ಅದು ತಕೊಂಡ್ರೆ ಹೆಚ್ಚು ಕಡಿಮೆ ಆ ರೌಂಡು ಒಂದು 35 ಅಡಿ 40 ಅಡಿ ಅಗಲ ಹೊಡಿತದೆ. ದೊಡ್ಡದು ಅದು. ದೊಡ್ಡ ತಂದು ಇಲ್ಲಿ ಮಡಿದ್ರೆ ಅದೊಂದೇ ಕವರ್ ಆಯ್ತದೆ. ಎಲ್ಲಾನು ಕವರ್ ಮಾಡುತ್ತೆ. ಈಗ ನಾನೀಗ 8 ಜೆಟ್ ಹಾಕಿ 7 ಜೆಟ್ ಹಾಕಿರ್ತೀನಿ ಅಲ್ವಾ, 7 ಜೆಟ್ಗೆ ಅದೊಂದು ಕವರ್ ಆಯ್ತದೆ. ಬಟ್ ಅದ್ರ ರೇಟು ಜಾಸ್ತಿ. ರೇಟ್ ಜಾಸ್ತಿ, 5,000 ಚಿಲ್ಲರೆ ಅದು ಒಂದಕ್ಕೆ. 3 ತರ ಈ ತರ ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಬರ್ತದೆ, ಅದಕ್ಕೆ 5,000 ಚಿಲ್ಲರೆ. ಅದಕ್ಕೆ ನೀರ್ ಪ್ರೆಷರು ಜಾಸ್ತಿ ಬೇಕಲ್ಲ? ಸಾಕು. ಇಷ್ಟು ಈಗ 3 ಇಂಚು ಬರ್ತದಲ್ಲ, ಅಷ್ಟು ಸಾಕು. ಸಾಕು ಒಂದು ಜೆಟ್ಗೆ ಒಂದು ಗನ್ನು. ಸೊ 2 ಅದ ಹಾಕ್ಬೇಕಂದ್ರೆ ಮತ್ತೆ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ನೋಡ್ರಿ, ಅರ್ಧ ಇಂಚ್ದಾಗೆಲ್ಲ ಏನೂ ಆಗಂಗಿಲ್ಲ. ಅರ್ಧ ಇಂಚು ಆ ಥರ ಏನಾದ್ರು ಇತ್ತಂದ್ರೆ ನಿಮಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಬೆಸ್ಟ್ ಆಗ್ತೈತಿ. ಸೊ ನಿಮ್ಮ ಹತ್ರ 2 ಇಂಚ್ಗಿಂತ ಜಾಸ್ತಿ ಏನಾದ್ರು ನೀರ್ ಇತ್ತಂದ್ರೆ ಈ ತರದ ಜೆಟ್ ಇರಿಗೇಷನ್ ಸಿಸ್ಟಮ್ ನೀವು ಹಾಕೋಬಹುದು. ಈಸಿಯಾಗಿ ಕೆಲಸ ಆಗ್ತೈತಿ. ಇಲ್ಲಿಂದ ಮುಗಿತಾ ಮುಂದಿನ ಸೈಡ್ ನಾವು ಹಾಕೋಬಹುದು ಈಸಿಯಾಗಿ. ಆ ಜೆಟ್ಟು ಒಂದು 2 ಇಂಚು ನೀರು ಬಂದ್ರು ಆ ಜೆಟ್ ಹಾಕ್ಬೋದು. ಒಂದು 2 ಇಂಚು ವರ್ಕ್ ಆಗುತ್ತೆ. 2 ಇಂಚ್ ಬಂದ್ರೆ ಅದು ಹಾಕಬಹುದು. ಓಕೆ, ಚೆನ್ನಾಗಿರುತ್ತೆ. ಸೊ 5 ಇಂಚೆಲ್ಲ ಇದಕ್ಕೆ ತಡೆಯುತ್ತಾ? 5 ಇಂಚ್ ಇದು 5 ಇಂಚ್ಗೆ 5 ಇಂಚು ನೀರು ಅಂದ್ರೆ ಇನ್ನೂ ದಪ್ಪ ಹಾಕ್ಬೇಕು. 2 ಹಾಕ್ಬೋದು. ಅಂದ್ರೆ ಇಲ್ಲ, ಜಾಸ್ತಿ ಹಾಕ್ಬೋದಲ್ಲ. ಇವಾಗ ನೀವು 8 ಜೆಟ್ ಆಗಿದ್ದೀರಾ, 16 ಜೆಟ್ ಹಾಕ್ಬೋದು. 12-13 ಹಾಕ್ಬೋದು. 12-13 ಹಾಕ್ಬೋದು. 5 ಇಂಚ್ ಆರಾಮಾಗಿ ಕವರ್ ಆಯ್ತದೆ. ಸೊ ನೀವು ಬಾವಿ ಐತಿ, ಬಾವಿಯಲ್ಲಿರುವಂತ 5 ಇಂಚದ್ದು ನಿಮ್ದು ಮೋಟರ್ ಐತಿ, 5 ಮೋಟ್ರ. ಸೊ ಅದಕ್ಕೆಲ್ಲ ನೀವು 10-12 ಜೆಟ್ಟುಗಳು ಹಾಕೊಂಡು ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಸೊ ಕಾಸ್ಟ್ ನಿಮ್ಗೆ ಹೇಳಿದ್ವು ನಾವು. ಸೊ 2024 ಇವರು ಸಬ್ಸಿಡಿದಾಗ ತಗೊಂಡಾರು 4,500. ಸಪೋಸ್ ನೀವೇನಾದ್ರು ಈಗ ತಗೋಬೇಕಾಯ್ತಂದ್ರೆ ಒಂದು 20,000-20,000ಕ್ಕಿಂತ ಜಾಸ್ತಿ ಆಗುವಂತ ಚಾನ್ಸ್ ಐತಿ. ಸೊ ಬಾಳಿಕೆ ಬರ್ತದೆ. ಎಷ್ಟು ವರ್ಷ ಹೋಗ್ಬೋದು? ಇವಾಗ ಮೊದಲೇ 3 ವರ್ಷಕ್ಕೆಲ್ಲ ಕೊಡ್ತಿದ್ರು. ಇವಾಗ 5 ವರ್ಷ ಆಗ್ಬೇಕು. 5 ವರ್ಷಕ್ಕೊಂದಪ್ಪ ಕೊಡೋದು ಸಬ್ಸಿಡಿಲಿ. 5 ವರ್ಷಕ್ಕೊಂದಪ್ಪ ಅದಲ್ಲ. ಓಕೆ, ಸಬ್ಸಿಡಿ ಕೊಡ್ಲಿ ಬಿಡಿ. ಈಗ ನಾವು ಮಡಿಕೆ ಇಟ್ಕೊಂಡಂಗೆ ನಾವು ಬಿಸಿಲಲ್ಲೇ ಹಿಂಗೆ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಬಿಸಿಲ ಒಣಗಿ ಜಲ್ದಿ ಹೊಟ್ಟೋಯ್ತವೆ. ನೆರಳಲ್ಲಿ ಇಟ್ಕೊಂಡ್ರೆ ಒಂದ್ ಸ್ವಲ್ಪ ಬಾಳಿಕೆ ಬರ್ತವೆ. ಕೇರ್ ಮಾಡ್ಬೇಕು. ಒಂದು 10 ವರ್ಷ ಮಡಿಕೋಬಹುದು. ಹಂಗೆ ಚೆನ್ನಾಗಿ ಇಟ್ಕೊಂಡು ಕೇರ್ ಮಾಡ್ಕೊಂಡು ಮಡಿಕೊಂಡ್ರೆ ಒಂದು 10 ವರ್ಷ ಮಡಿಕೋಬಹುದು. ಇಲ್ಲ ಅಂದ್ರೆ ಒಂದು 5 ವರ್ಷ ಹೊಟ್ಟೋಯ್ತವೆ. ಸೊ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇದೆ? ಇದು ಹೋಯ್ತು ಒಳಗಡೆ ಏನಾದ್ರು ಆಯ್ತು? ಇದರಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಇದು ಇಲ್ಲಿಗೆ ಏನಾದ್ರು ಕಲ್ಲು ಗಿಲ್ಲು ಸಿಗಾಕೊಂಡ್ರೆ ಒಳಕ್ಕೆ ಅದ ತೆಗಿಬೇಕು. ತೆಗೆದ್ಬಿಟ್ಟು ಹಾಕಿದ್ರೆ ಇದಾಯ್ತದೆ. ಇವು ಉಕ್ನು ಒಂಚೂರು ಎತ್ತಾಕ್ಬಿಡ್ತು ಅಂದ್ರೂ ಕಟ್ ಆಗೋಯ್ತವೆ. ಸೊ ಕೆಳಗಡೆ ಬಿದ್ದು ಮಾಡ್ತು ಅಂದ್ರೆ ಕಟ್ ಆಗುವಂತ ಚಾನ್ಸಸ್. ಅದು ಒಂದು ಜಪಿಸ್ಬೇಕಾಗುತ್ತೆ. ಮತ್ತೆ ವಯಸ್ಸರು ಅದು ಇದು ಎಲ್ಲ ಇರುತ್ತೆ. ವಾಸರೆಲ್ಲ ಆಯ್ತದೆ. ಓದಂಗೆ ತಂದು ಹಾಕಬೇಕು ವಾಸರ್ಗಳೆಲ್ಲ. ಅದೇ ಫ್ರೆಂಡ್ಸ್, ಇದಿಷ್ಟಾಗಿತ್ತು ಜೆಟ್ ಇರಿಗೇಷನ್ ಸಿಸ್ಟಮ್ನ ಯೂಸ್ ಮಾಡ್ತಿರುವಂಥ ರೈತರ ಒಂದು ಅನುಭವ. ಜೆಟ್ ಇರಿಗೇಷನ್ ಸಿಸ್ಟಮ್ ಹೆಂಗೆ ವರ್ಕ್ ಮಾಡ್ತಿದ್ದಿ ಮತ್ತು ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡತ್ತಿದ್ದಿ ಇಲ್ಲಿ ಅಂತಂದ. ಸೊ ನೀವೇನಾದರೂ ಜೆಟ್ ಇರಿಗೇಷನ್ ಸಿಸ್ಟಮ್ನ ಯೂಸ್ ಮಾಡ್ತೀರೇನ? ಮಾಡ್ಲಿಕ್ತದಂದ್ರೆ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ಚೆನ್ನಾಗೈತಿ ಈ ಸಿಸ್ಟಮ್. ಬಟ್ ಏನಂದ್ರೆ ನೀರಿನ ಪ್ರೆಷರ್ ಇರಬೇಕಾಗ್ತೈತಿ. ಒಂದು ಸೆಟ್ ತೊಗೊಂಬಂದ್ರೆ ನೀವು ಬೇರೆ ಬೇರೆ ಹೊಲಗೂ ಕೂಡ ಅದನ್ನ ರಿಪೀಟ್ ನೀವು ಯೂಸ್ ಮಾಡ್ಕೋಬಹುದು ಅದನ್ನ. ಸೊ ಒಂದು ಕಡೆ ಹಾಕಿ ಇವಾಗ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಹೆಂಗೆ ಗೊತ್ತಾ? ಒಂದು ಬೆಳೆಗೆ ನೀವು ಒಂದು ಹಾಕ್ಬಿಟ್ರೆ ಪೈಪು ಆ ಬೆಳೆ ಹೋಗೋವರೆಗೂ ಅಲ್ಲೇ ಅದು ತೆಗೆದು ಬೇರೆ ಕಡೆ ಹಾಕಕ್ ನಡೆಯಲ್ಲ, ಆಯ್ಕಿಲ್ಲ. ಬಟ್ ಇದು ನಡೆಯುತ್ತೆ. ಇದಾಯ್ತದೆ. ಇದು ಚೇಂಜ್ ಮಾಡ್ಕೊತಾ ಇರಬಹುದು. ಸೊ ಇದು ಒಂದೇ ಲೈನ್ ನ ನೀವು ಬೇರೆ ಕಡೆ ಹಾಕೊಂಡು ಹೋಗ್ಬೋದು, ಚೇಂಜ್ ಮಾಡಬಹುದು.
ಸೊ ಇದ್ರದ್ದು ಇದೊಂದು ಲಾಭ ಇದು. ಇನ್ಫಾರ್ಮೇಶನ್ ಹೆಂಗೆ ಅನಿಸ್ತು ನಿಮ್ಗೆ ಜೆಟ್ ಇರಿಗೇಷನ್ ಸಿಸ್ಟಮ್ ನೀವೇನಾರು ಯೂಸ್ ಮಾಡ್ಲಿಕ್ಕೆ ಅಂತ ಮಾಡಿ ನೋಡ್ರಿ. ಸೊ ಮತ್ತೊಂದು ವಿಡಿಯೋದಾಗ ಇಂಥದ್ದೇ ಯಾವುದಾದ್ರೂ ಒಂದು ಟಾಪಿಕ್ನಾಗ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಮಸ್ತೆ.